ಉತ್ತರ ಕರ್ನಾಟಕ ಅಂತಂದರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಹಾವೇರಿ, ಗದಗ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ಬಿಜಾಪುರ, ಬಾಗಲಕೋಟೆ ಇಷ್ಟು ಇವು 13 ಜಿಲ್ಲೆಗಳು ಇಲ್ಲದಾವೆ. 14ನೇದು ನಮ್ದು ಈಗಪ್ಪ ಅಂದ್ರೆ ಹೊಸಪೇಟೆ ಆಗಕತ್ತೈತೆ ವಿಜಯನಗರ. ಆದರೆ ಅಲ್ಲಿ ಅವರಿಗೆ 31 17 ಅಂದರೆ ಅವ್ರಿಗೆ 14 ಜಿಲ್ಲೆಗಳು ಉಳಿತಾವೆ. 17 ಜಿಲ್ಲೆಗಳು ಅವ್ರಿಗೆ ಉಳಿತಾವೆ. 17 ಜಿಲ್ಲೆ ಎಲ್ಲರೂ ಮಾಡಿಸ್ಕೋಬೇಕು. ಅವರು ಅಲ್ಲಿ ಅವ್ರಿಗೆ ಬಿಟ್ಟಾರ ಕೆಲವು ರಾಜ್ಯಗಳನ್ನ ಜಿಲ್ಲೆಗಳನ್ನ ಅವರು ಚಿಕ್ಕಮಗಳೂರು ಬಿಟ್ಟಾರ, ಕೂರ್ಗ ಬಿಟ್ಟಾರ. ಅವ್ರು ಕೇವಲ ಬೆಂಗಳೂರು, ಮೈಸೂರು, ಹಾಸನ, ಮಂಡ್ಯ ಕೇವಲ 5-6 ಜಿಲ್ಲೆಗಳಿಗೆ ಒಂದು ರಾಜ್ಯ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಅವರು ಅಕ್ಕಪಕ್ಕದಲ್ಲಿ ಬರುವಂಥ ಜಿಲ್ಲೆಗಳಿಗೂ ಅವಕಾಶ ಮಾಡಿಕೊಡ್ಬೇಕು. ಅವರು ತಮ್ಮಲ್ಲಿ ತೊಗೋಬೇಕು. ಒಂದು 100 ಕಿಲೋಮೀಟ್ರ್ ಡಿಸ್ಟೆನ್ಸ್ ಮೇಲಿರುವಂಥ ಈಗ ಜಿಲ್ಲೆಗಳಿದ್ದು ಅಂತಂದ್ರೆ ಅವ್ರಿಗೆ ಅವ್ರು ಅವಕಾಶ ಮಾಡಿಕೊಡ್ಬೇಕು. ಈಗ ನೀವೇನು ಮಾಡಾಕತ್ತೀರಿ? ಈಗ ಗುಲ್ಬರ್ಗ ನಾವ್ಯಾಕೆ ಬೀದರ್ ನಮಗೆ ಬೇಕಂತೀವಿ ಅಂದರೆ ಬೀದರ್ ಬಾಗಲಕೋಟೆ 300 ಕಿಲೋಮೀಟ್ರ್ ಅದ. ಒಂದು ವೇಳೆ ಬಾಗಲಕೋಟೆನ ರಾಜಧಾನಿ ಆತಂದ್ರೆ ಗುಲ್ಬರ್ಗ 200 ಕಿಲೋಮೀಟ್ರ್ ಅದ. ಅದೇ ರೀತಿ ನಿಮಗೆ ರಾಯಚೂರು 200 ಕಿಲೋಮೀಟ್ರ್ ಅದ. ರಾಯಚೂರು ಬೆಂಗಳೂರು 600 ಕಿಲೋಮೀಟ್ರ್. ಇಷ್ಟು ಡಿಸ್ಟೆನ್ಸ್ ಇರುವಂಥದ್ದು ಜಿಲ್ಲೆಗಳದಾವೆ. ಅಲ್ಲಿ ಅವ್ರಿಗೆ ಹತ್ತಿರ ಆಗುವಂಥ ಚಿಕ್ಕಬಳ್ಳಾಪುರ ಅವ್ರಿಗೆ ಹತ್ತಿರ ಆಗುತ್ತೆ, ಚಿಕ್ಕಮಗಳೂರು ಅವ್ರಿಗೆ ಹತ್ತಿರ ಆಗುತ್ತೆ, ಕೂರ್ಗ ಅವ್ರಿಗೆ ಹತ್ತಿರ ಆಗುತ್ತೆ. ಈ ರೀತಿ ಸಾಕಷ್ಟು ಜಿಲ್ಲೆಗಳಿಗೆ ದಾವಣಗೆರೆಗೆ ಹತ್ತಿರ ಆಗುತ್ತೆ. ಹತ್ತಿರ ಆಗುವಂಥ ಜಿಲ್ಲೆಗಳು ಅದಾವರಿಗೆ. ಅವನು ಕೇವಲ ಒಕ್ಕಲಿಗ ಸಮಾಜ ಅಂತ ನೋಡಬಾರ್ದಲ್ಲಿ. ಇದು ಜಾತ್ಯತೀತ ರಾಷ್ಟ್ರ, ಒಕ್ಕೂಟ ವ್ಯವಸ್ಥೆ ನಮ್ಮ ದೇಶ. ಆದ್ದರಿಂದ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಜಾತಿ ನೋಡದೆ ಅನುಕೂಲತೆಗಳನ್ನು ನೋಡಬೇಕು. ಜನರಿಗೇನಪ್ಪ ಅಂತಂದರೆ ಅವರು ಕೆಲಸಗಳು ಕಾರ್ಯಗಳು ಸುಗಮವಾಗಿ ನೀಡಬೇಕು. ಚಿಕ್ಕ ಈಗ ಜಿಲ್ಲೆಗಳನ್ನು ಮಾಡಿದ್ದಾರೆ. ಜಿಲ್ಲೆಗಳು ಮಾಡೋ ಉದ್ದೇಶ ಏನಂದರೆ ಜನರಿಗೆ ಅವ್ರಿಗೆ ಸಿಗುವಂಥ ಸವಲತ್ತುಗಳು, ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಬೇಗನೆ ಸಿಗಲಿ, ಅವ್ರಿಗೆ ಅನುಕೂಲ ಆಗಲಿ ಅಂತ ಅನ್ನೋ ಒಂದು ಹಿತದೃಷ್ಟಿಯಿಂದನೇ ಮಾಡ್ಯಾರ. ಅದೇ ರೀತಿ ಬಾಗಲಕೋಟೆಯಿಂದ ಬೆಂಗಳೂರು 600 ಕಿಲೋಮೀಟ್ರ್. ಇಲ್ಲೇ ಹತ್ತಿರ ಎಲ್ಲಾರ ಬಿಜಾಪುರಕ್ಕೆ ಆತಂದ್ರೆ 100 ಕಿಲೋಮೀಟ್ರ್, ಗದಗ 100 ಕಿಲೋಮೀಟ್ರ್, ಕೊಪ್ಪಳ 150 ಕಿಲೋಮೀಟ್ರು, ಹುಬ್ಬಳ್ಳಿ ಧಾರವಾಡ 150 ಕಿಲೋಮೀಟ್ರು, ಬೆಳಗಾವಿ 150 ಕಿಲೋಮೀಟ್ರ್. ಹತ್ತಿರ ಇರುವಂಥ ಈ ಪ್ರದೇಶಗಳದಾವೆ. ಜನ ಮುಂಜಾನೆ ಬಂದು ಸಂಜೆ ಮುಂದೆ ಹೋಗ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಮತ್ತು ಭಾಷೆ ಮುಖ್ಯವಾಗಿ ಬೆಂಗಳೂರಿಗೆ ಇವತ್ತಿನ ದಿವಸದಲ್ಲಿ ಯಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಂಗವಿಕಲರಾಗಲಿ, ವಯೋವೃದ್ಧರಾಗಲಿ, ಇದು ರೋಗಿಗಳಾಗಲಿ ಯಾರೂ ಬೆಂಗಳೂರು ಹೋಗುವಂಥ ಪರಿಸ್ಥಿತಿ ಒಳಗಿಲ್ಲ. ಒಂದನೇದ್ದು ಅಲ್ಲಿ ಅಂತರ ಹೆಚ್ಚದ, ಎರಡನೇದ್ದು ಖರ್ಚಿಂದು, ಮೂರನೇದ್ದು ಭಾಷೆದು, ನಾಲ್ಕನೇದ್ದು ಊಟದ್ದು. ಇಂಥ ಸಾಕಷ್ಟು ಸಮಸ್ಯೆಗಳು ಇದರಲ್ಲಿ ಅಂಟಿಕೊಂಡಿದ್ದರಿಂದ ನಮ್ಮ ಜನರಿಗೆ ಬೆಂಗಳೂರು ಹೋಗಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಹತ್ತಿರವಾದಂಥ ಈ ಜಿಲ್ಲೆಗಳಿಗೆ ಅನುಕೂಲ ಮಾಡಿಕೊಟ್ರಂದ್ರೆ ಅಲ್ಲಿ ಭಾಷೆ, ಊಟ, ಹವಾಮಾನ ಇವೆಲ್ಲ ಏನೋ ಸಂಬಂಧಗಳದಾವ. ಈಗ ನಿಮ್ಮದು ಸಂಬಂಧ ಈಗ ಬೆಂಗಳೂರಿನ ಆದಂಥ ನೀವು ಮಾತಾಡೋದು ಇಂಥ ಪರಿಸ್ಥಿತಿನೂ ಅದ. ಅದಕ್ಕೇನಪ್ಪ ಅಂತ ಇಲ್ಲೇ ಲೋಕಲ್ ಆದ್ವಿ ಅಂತಂದರೆ ಅನುಕೂಲ ಆಗುತ್ತೆ. ನಮ್ಮ ಜನರಿಗೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ಪ್ರತ್ಯೇಕ ರಾಜ್ಯ ಅಂತಂದ್ರೆ ಸಾಕಷ್ಟು ಉದ್ಯಮಿಗಳನ್ನ ತರ್ಬೋದು. ಈಗೇನು ಮಾಡ್ತಾರೆ, ಬೆಂಗಳೂರಿಗೆ ಸುತ್ತಮುತ್ತ ತೊಗೊಂಡ್ಬಿಡ್ತಾರೆ. ಅವ್ರಿಗೆ ಉದ್ದಿಮೆದಾರ ಬಂದ್ರೂ ಕೂಡ ಇಲ್ಲಿ ಬರೋಕ್ಕೆ ಕೊಡೋದಿಲ್ಲ. ಅವ್ರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅವ್ರು, ಅಲ್ಲಿ ಉದ್ದಿಮೆದಾರ ಯಾರು ಬಂದು ಉತ್ತರ ಕನ್ನಡದಲ್ಲಿ ನಾವು ಉದ್ದಿಮೆಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ಉತ್ತರ ಕರ್ನಾಟಕ ಜನ ಒರಟು ಜನ, ಅವ್ರು ದುಡಿಯೋದಿಲ್ಲ, ಅವರಲ್ಲಿ ನಮ್ಮಷ್ಟು ಶಿಕ್ಷಣ ಇಲ್ಲ, ಅವರಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲ, ಅವ್ರು ನೀವು ಆದ್ರೆ ನೀವು ನುಕ್ಸಾನ ಮಾಡ್ತಾರೆ. ಸಾಕಷ್ಟು ಉದ್ಯಮಿಗಳು ಅವ್ರು ಬಂದ್ ಮಾಡ್ಕೋತಾರೆ. ಹಿಂಗೆ ತಪ್ಪು ಕಲ್ಪನೆಗಳನ್ನು ಕೊಟ್ಟು ಇಲ್ಲಿ ಉದ್ಯಮಿಗಳು ಬಾರಲಾರ್ದಂಥ ವ್ಯವಸ್ಥೆ ಬೆಂಗಳೂರು ಕುಂತಂಥ ಅಧಿಕಾರಿಗಳು ಮಾಡ್ತಾರೆ. ಅದಕ್ಕೆ ಅಲ್ಲಿ ರಾಜಕಾರಣಿಗಳು ಪ್ರೇರಣೆ ಕೊಡ್ತಾರೆ. ಅವಾಗ ಏನು ಮಾಡ್ತಾರೆ, ಅವ್ರು ಎಲ್ಲಿ ಮಾಡಬೇಕು ಅನ್ನೋದೊಂದು ಇಚ್ಛಾಶಕ್ತಿ ಅವ್ರ ಬಳಿ, ಅವ್ರ ಹಣಕಾಸಿನ ವ್ಯವಸ್ಥೆ ಇದ್ದಾಗ ಎಲ್ಲಿ ಮಾಡ್ಬೇಕಂದಾಗ ಅಲ್ಲೇ ಬೆಂಗಳೂರು ಅಕ್ಕಪಕ್ಕದಲ್ಲಿ ನಿಮ್ಗೆ ಜಾಗ ಕೊಡ್ತೀವಿ, ಅಲ್ಲೇ ಮಾಡ್ಕೊರಿ, ಅಲ್ಲಿ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ. ನೀವು ಪ್ರತಿಯೊಂದಕ್ಕೂ ಬೆಂಗಳೂರಿಗೆ ಬರಬೇಕಾಗತ್ತಲ್ಲ, ಅದರ ಸಂಬಂಧ ನೀವು ಬೆಂಗಳೂರಿಗೆ ಬರೋದು ಬೇಡ, ನಾವು ಅಲ್ಲಿ ನೀವು ಮಾಡಿಕೊಟ್ಬಿಡ್ತೀವಿ ಅನ್ನುವಂಥ ಒಂದು ಏನು ಈ ಒಂದು ಸರ್ಕಾರದ ಅಧಿಕಾರಿಗಳ ಧೋರಣೆ ಅಂತ ಇದು ನಮ್ಮನ್ನು ಇನ್ನಷ್ಟು ಕೆಳಗೆ ಮಾಡಾಕತ್ತೈತಿ. ನಮ್ಮದೇ ಆತಂತಂದ್ರೆ ಅವರು ಅಲ್ಲಿ ನೆಮ್ಮದಿಯಾಗಿರ್ತಾರೆ, ನಾವು ಇಲ್ಲಿ ನೆಮ್ಮದಿ. ಪದೇ ನಮ್ಗೆ ಹೇಳ್ತಾರೆ ನಾವು ಬೆಂಗಳೂರು ರೊಕ್ಕ ಕೊಡ್ತೀವಿ ಉತ್ತರ ಕರ್ನಾಟಕದವ್ರಿಗೆ, ನೀವು ಬೆಂಗಳೂರು ರೊಕ್ಕ ನಮ್ಮ ಲೂಟಿ ಹೊಡೆದೋದ್ರು ಹೊಸಪೇಟೆಯಿಂದ ಎಲ್ಲ ನಮ್ಮ ಬಳ್ಳಾರಿ ಮೈನ್ಸ್ ತೊಗೊಂಡು ಹೋಗೋದು, ಕೋಟ್ಯಾನುಗಟ್ಟಲೆ ಮೈನ್ಸ್. ಇಷ್ಟು ಸಂಪತ್ತು ಭರಿತವಂತ ನಮ್ಮ ಖನಿಜ ಸಂಪತ್ತು ನಮ್ಮಲ್ಲಿ ಅದಲ್ಲ. ಬಳ್ಳಾರಿ ಒಂದೇ ಖನಿಜ ಸಂಪತ್ತಿಂದ ನಾವು ಉತ್ತರ ಕರ್ನಾಟಕದವರು ಅತ್ಯಂತ ಆನಂದಮಯವಾಗಿರ್ಬೋದು.
ಅಷ್ಟು ಖನಿಜ ಸಂಪತ್ತದ, ಭೂಮಿ ಸಂಪತ್ತದ, ಜಲ ಸಂಪತ್ತದ, ನೆಲ ಸಂಪತ್ತದ, ಶ್ರಮಿಕರು ನಮ್ಮಲ್ಲಿ ದುಡಿಯೋರು ಭಾಳ ಅದಾರ ನಮ್ಮಲ್ಲಿ. ಮತ್ತು ಹಾಗಾದ್ರೆ ನಮ್ಮಲ್ಲಿ ನಾವು ಒಳ್ಳೆಯ ಶಿಕ್ಷಣ ನಾವು ಪಡೆದಿಲ್ಲ ಅಂದ್ರೆ ನಮ್ಮ ಮಂದಿಗೆ ಯಾಕೆ ತೊಗೋತೀವಿ ನೀವು? ಬೆಂಗಳೂರಿಗೆ ಇಂಜಿನಿಯರು ಬೇರೆ ಬೇರೆ ಖಾಸಗಿ ಉದ್ಯಮದವ್ರು ಹೆಚ್ಚಿಗೆ ಯಾರು ಅದಾರಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಪದವೀಧರ ಬಿ ಗ್ರ್ಯಾಜುಯೇಟ್ ಆದವ್ರು ಇದ್ದಾರೆ ಸಾಕಷ್ಟು ಜನ. ಅದಕ್ಕೇನಪ್ಪ ಅಂತಂದ್ರೆ ಅವ್ರು ಇಲ್ಲಿ ಬಂದ್ರೆ ಅವ್ರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ರಂದ್ರೆ ಅವ್ರು ಇಲ್ಲೇ ಬಂದಿರ್ತಾರೆ. ಅವ್ರು ಹೇಳ್ತಾರೆ ನಮ್ಮ ಮುಂದೆ, ಇಲ್ಲೇನು ರೀ ತಂದೆ ತಾಯಿ ಬಿಟ್ಟು ನಾವು ಗಂಡ ಹೆಂಡತಿ ಬಂದು ಬಿದ್ದೀವಿ, ನಮ್ಮ ಪಗಾರ ನಮಗೂ ಸಾಲೋದಿಲ್ಲ ಅನ್ನೋಂಥ ಪರಿಸ್ಥಿತಿನೂ ಹೇಳ್ತಾರೆ. ಅದಕ್ಕೆ ಅವ್ರು ಇಲ್ಲಿ ಬಂದಿದ್ರಂತ ಮನೆಯೂ ಇರ್ತಿದ್ವಿ, ತಂದೆ ತಾಯಿನೂ ಇರ್ತಾರೆ, ಹಡ್ದವ್ರಿಗೆ ಒಂದು ಒಳ್ಳೆ ದೃಷ್ಟಿಯಿಂದ ನೋಡ್ಕೋತಾರೆ. ಇಲ್ಲಿಕಂದ್ರೆ ಅವರು ವೃದ್ಧಾಶ್ರಮಕ್ಕೆ ಕಳಿಸ್ಬೇಕಾಗ್ತೈತಿ ತಂದೆ ತಾಯಿಗೆ. ಆದ್ದರಿಂದ ಉತ್ತರ ಕರ್ನಾಟಕ ಒಂದು ಪ್ರತ್ಯೇಕ ರಾಜ್ಯ ಆಗಲಿ, ದಕ್ಷಿಣ ಕರ್ನಾಟಕ ಒಂದು ಪ್ರತ್ಯೇಕಾಗಿ ಇಬ್ಬರು ಕೂಡ ನೆಮ್ಮದಿಯಿಂದ ಬಾಳುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಮುಖ್ಯಮಂತ್ರಿ ಈಗಾಗಲೇ ಕ್ರಿಯಾಶೀಲರಾಗಬೇಕು. ಇದಕ್ಕೇನು ಮಾಡಬೇಕು ಅಂತಂದು ಒಳ್ಳೆಯ ಒಂದು ಸ್ವಾಮೀಜಿಯವರು ಅದನ್ನು ಮಾತಾಡಿದ್ದಾರೆ. ನಮ್ಮ ಪ್ರತ್ಯೇಕ ರಾಜ್ಯ ಬೇಕು, ವಕೀಲ ಜಾತಿ ಮೇಲೆ ಆಗಬಾರ್ದು, ಅಲ್ಲಿ ಸುತ್ತಮುತ್ತಲಿರುವಂಥ ಜನರ ಅನಾನುಕೂಲತೆ ಬಗ್ಗೆ ಇದನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಹೇಳ್ಕೊತೀನಿ. ಮತ್ತು ಸ್ವಾಮೀಜಿಯವರ ಏನೊಂದು ಪ್ರತ್ಯೇಕ ರಾಜ್ಯ ಕೇಳ್ಯಾರ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಅದ. ಅವರು ನಾವು ಉತ್ತರ ಕರ್ನಾಟಕ ಕೇಳಾಕತ್ತಿ ಅವರು ನಮ್ಮ ಬೆಂಬಲ ಕೊಡಲಿ ಅಂತ ತಿಳ್ಕೊಂಡು ಸ್ವಾಮಿಗಳಲ್ಲಿ ವಿನಂತಿ